ಏನೊಂದು ಕದನ ವಿರಾಮ ಜಾರಿಯಾಗಿತ್ತಲ್ಲ, ಆ ಕದನ ವಿರಾಮ ಜಾರಿಯಾದ ಬೆನ್ನಲ್ಲೇ ಅಂದರೆ ನಿನ್ನೆ ಬೆಳಗ್ಗೆ ಏನು ಕದನ ವಿರಾಮ ಜಾರಿಯಾಯಿತು, ಬೆಳಗ್ಗೆ ಒಂದು 6 ಗಂಟೆ ಸುಮಾರಿಗೆ ಕದನ ವಿರಾಮ ಜಾರಿಯಾದ ಒಂದೇ ಗಂಟೆಗಳಲ್ಲಿ ಲೆಬನಾನ್ ಮೇಲೆ ಇಸ್ರೇಲು ಅತ್ಯಂತ ಭೀಕರವಾದ ದಾಳಿಯನ್ನು ಮಾಡ್ತು. ಅದು ಹಿಂದೆಂದೂ ಕಂಡು ಕೇಳರಿಯದಂಥ ದಾಳಿ, ಇತಿಹಾಸದಲ್ಲೇ ನಡೆದಿಲ್ಲವಂಥ ಒಂದು ಅತ್ಯಂತ ದೊಡ್ಡ ದಾಳಿನ ಇಸ್ರೇಲ್ ಲೆಬನಾನ್ ಮೇಲೆ ಮಾಡ್ತು. ಯಾವ ರೀತಿಯ ದಾಳಿ ಅಂದರೆ ಕೇವಲ 10 ನಿಮಿಷಗಳಲ್ಲಿ ಲೆಬನಾನ್ನಲ್ಲಿರುವಂಥ ಹೆಜ್ಬುಲ್ಲಾ ಉಗ್ರರ 100ಕ್ಕೂ ಹೆಚ್ಚು ನೆಲೆಗಳ ಮೇಲೆ ಭೀಕರವಾದ ದಾಳಿ. ಅಂದರೆ ಮೊದಲೇ ಈ ಒಂದು ನೆಲೆಗಳನ್ನು ಗುರುತಿಸಲಾಗಿತ್ತು. ಆ ನೆಲೆಗಳ ಮೇಲೆ ಏನೊಂದು ಇಸ್ರೇಲ್ನ ವಾಯುಪಡೆ ಇದೆ, ಅದು ಬಾಂಬ್ ದಾಳಿಗಳನ್ನು ನಡೆಸಿದೆ. ಅದು ಕೂಡ 10 ನಿಮಿಷದಲ್ಲಿ 100 ನೆಲೆಗಳನ್ನು ಟಾರ್ಗೆಟ್ ಮಾಡಿ ಒಂದು ದಾಳಿ ಮಾಡಲಾಗಿದೆ. ಅದು ಕೂಡ ಜನವಸತಿ ಪ್ರದೇಶದಲ್ಲೇ ಒಂದು ಉಗ್ರರ ನೆಲೆಗಳಿತ್ತು. ಅಂದರೆ ಲೆಬನಾನ್ನ ಸೇನೆ ಇರ್ಬೋದು, ಹೆಜ್ಬುಲ್ಲಾ ಉಗ್ರ ಸಂಘಟನೆಯ ಏನೊಂದು ಹೆಡ್ ಕ್ವಾರ್ಟರ್ಸ್ ಇರ್ಬೋದು, ಅಲ್ಲಿನ ಮುಖ್ಯಾಧಿಕಾರಿಗಳು, ಹೆಜ್ಬುಲ್ಲಾ ಉಗ್ರ ಸಂಘಟನೆ ಕಮಾಂಡರ್ಗಳೇನಿರ್ತಾರೆ ಅವರು ಇದ್ದಂಥ ಪ್ರದೇಶಗಳಲ್ಲಿತ್ತು. ಅಂದರೆ ಜನವಸತಿ ಪ್ರದೇಶಗಳಲ್ಲಿ, ಅಂದರೆ ಜನ ಒಂದು ಅಪಾರ್ಟ್ಮೆಂಟಲ್ಲಿ ವಾಸ ಮಾಡ್ತಿರ್ತಾರೆ. ಆ ಅಪಾರ್ಟ್ಮೆಂಟ್ನಲ್ಲೇ ಈ ಒಂದು ಉಗ್ರರ ನೆಲೆಗಳಿತ್ತು, ಈ ಒಂದು ಭಯೋತ್ಪಾದಕ ಸಂಘಟನೆ ನೆಲೆಗಳಿತ್ತು. ಇದ್ರ ಮೇಲೆ ನಡೆಸಿದಂಥ ಈ ರೀತಿಯಾದಂಥ ಒಂದು ಭೀಕರ ದಾಳಿಯಿಂದಾಗಿ ಈವರೆಗಿನ ಲೆಕ್ಕ ಇದು 254 ಮಂದಿ ಸಾವನ್ನಪ್ಪಿದ್ದಾರೆ ಅಂತ, ಜೊತೆಗೆ ಸಾವಿರಾರು ಮಂದಿ ಗಾಯಗೊಂಡಿದ್ದಾರೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗೋ ಸಾಧ್ಯತೆಗಳಿದೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಕೇಳಿಬರ್ತಾ ಇದೆ. ಹೆಜ್ಬುಲ್ಲಾ ನೆಲೆಗಳ ಮೇಲೆ ಏನೊಂದು ದಾಳಿ ಆಯ್ತಲ್ಲ, ಈ ದಾಳಿಯಾದ ಬೆನ್ನಲ್ಲೇನೆ ಅರ್ಮುಜ್ ಜಲಸಂಧಿನ ಇರಾನ್ ಮುಚ್ಚಿದೆ. ಯಾಕೆಂದ್ರೆ ಇರಾನ್ ಅಮೆರಿಕಾಗೆ ಒಂದು 10 ಅಂಶಗಳ ಷರತ್ತುಗಳನ್ನ ಏನು ವಿಧಿಸಿತ್ತು, ಅದರಲ್ಲಿ ಇದೂ ಒಂದಾಗಿತ್ತು. ಏನಂದ್ರೆ ನೀವು ಕೇವಲ ನಮ್ಮ ಮೇಲೆ ದಾಳಿನ ನಿಲ್ಲಿಸೋದಷ್ಟೇ ಅಲ್ಲ, ಲೆಬನಾನ್ನಲ್ಲಿರೋ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಮೇಲೆ ನಡೀತಿರೋಂಥ ದಾಳಿನೂ ನಿಲ್ಲಿಸಬೇಕು ಅಂತ. ಆದರೆ ಯಾವಾಗ ಇಸ್ರೇಲ್ ಆ ದಾಳಿ ಮಾಡಿದ ತಕ್ಷಣ ಅರ್ಬುಜ್ ಜಲಸಂಧಿ ಏನಿದೆ ಅದನ್ನ ಮುಚ್ಚಿದೆ. ಹಾಗಾಗಿ ಅಲ್ಲಿ ತೈಲ ಮತ್ತು LPG ಹೊತ್ತ ಹಡಗುಗಳ ಸಾಗಾಟಕ್ಕೆ ಮತ್ತೆ ಅಡ್ಡಿ ಎದುರಾಗಿದೆ. ಜೊತೆಗೆ ಈ ಒಂದು ಅರ್ಮುಜ್ ಜಲಸಂಧಿನ ಏನೊಂದು ಇರಾನ್ ಮುಚ್ಚಿದ ತಕ್ಷಣ ಅಮೆರಿಕ ಈಗ ಮತ್ತೆ ಕೆಂಡಾಮಂಡಲ ಆಗಿದೆ. ಅಮೆರಿಕ ಹೇಳ್ತಿರೋದೇನೆಂದ್ರೆ, ನೀವು ಅರ್ಮುಜ್ ಜಲಸಂಧಿಯನ್ನು ಮುಚ್ಚಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು ಕದನ ವಿರಾಮಕ್ಕೆ, ನೀವು ಅರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ವಿ, ಆದರೆ ಇದನ್ನ ನೀವು ಮತ್ತೆ ಮುಚ್ಚಿದ್ದೀರಾ, ಇದು ನೀವು ಏನೊಂದು ಕದನ ವಿರಾಮದ ಮೊದಲ ನಿಯಮ ಏನಿದೆ ಅದನ್ನೇ ಉಲ್ಲಂಘನೆ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಅಮೆರಿಕ ಕೆಂಡಾಮಂಡಲ ಆಗಿದೆ. ಅಷ್ಟೇ ಅಲ್ಲ, ಡೊನಾಲ್ಡ್ ಟ್ರಂಪ್ ಹೇಳಿರೋದು ಇರಾನ್ ಮೇಲೆ ಒಂದು ಅತ್ಯಂತ ಭೀಕರವಾದ ದಾಳಿಯನ್ನ ಮಾಡ್ತೀವಿ, ನೀವೇನಾದ್ರೂ ಅರ್ಮುಜ್ ಜಲಸಂಧಿನ ಈಗಿಂದೀಗಲೇ ಓಪನ್ ಮಾಡ್ದಲೇ ಇದ್ರೆ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಆದರೆ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ರು ಕೂಡ ಅರ್ಮುಜ್ ಜಲಸಂಧಿಯನ್ನ ಇನ್ನೂ ಇರಾನ್ ಓಪನ್ ಮಾಡಿಲ್ಲ. ಜೊತೆಗೆ ಇನ್ನೊಂದಷ್ಟು ಷರತ್ತುಗಳನ್ನ ಕೂಡ ಅಮೆರಿಕ ಈ ಸಂದರ್ಭದಲ್ಲಿ ವಿಧಿಸಿದೆ ಇರಾನ್ ಮೇಲೆ. ಏನಂದ್ರೆ, ನೀವು ಅಣ್ವಸ್ತ್ರ ತಯಾರಿ ಮಾಡೋ ಆಸೆನಂತೂ ಕೈ ಬಿಟ್ಬಿಡಿ, ನೀವೇನು ಯುರೇನಿಯಂ ಸಂಸ್ಕರಣೆ ಮಾಡಿ 400 kgಗೂ ಹೆಚ್ಚು ಸಂಸ್ಕರಿತ ಯುರೇನಿಯಂ ಇಟ್ಕೊಂಡಿದ್ದೀರಲ್ಲ, ಅದನ್ನ ನಮಗೆ ನಮ್ಮ ಕೈವಶಕ್ಕೆ ಕೊಡಿ, ಇಲ್ಲಾಂದ್ರೆ ಅಂತಾರಾಷ್ಟ್ರೀಯ ಅಟಾಮಿಕ್ ಎನರ್ಜಿ ಏಜೆನ್ಸಿ ಏನಿದೆ ಅದಕ್ಕೆ ವಾಪಸ್ ಕೊಡಿ. ಈ ಅಣ್ವಸ್ತ್ರ ಆಸೆನ ಕೈ ಬಿಡಿ, ಅರ್ಮುಜ್ನಂತೂ ತೆಗಿಲೇಬೇಕು, ನೀವು ಅದನ್ನ ರೀಓಪನ್ ಮಾಡಲೇಬೇಕು, ಮತ್ತೆ ಉಗ್ರರಿಗೆ ನೆರವಾಗಬೇಡಿ. ಯಾರು ಲೆಬನಾನ್ನಲ್ಲಿರುವಂಥ ಹೆಜ್ಬುಲ್ಲಾ ಉಗ್ರರು ಇರ್ಬೋದು, ಯಮನ್ನಲ್ಲಿರುವಂಥ ಹೌತಿ ಉಗ್ರರು ಇರ್ಬೋದು, ಜೊತೆಗೆ ಈ ಗಾಜಾ ಪಟ್ಟಿಲಿರುವಂಥ ಹಮಾಸ್ ಉಗ್ರರೇನಿದ್ದಾರೆ ಅವ್ರೆಲ್ಲರಿಗೂ ನೀವು ಉಗ್ರರಿಗೆ ನೆರವಾಗೋದನ್ನ ನಿಲ್ಲಿಸಿ ಅಂತ ಅಮೆರಿಕ ಹೇಳ್ತಿದೆ. ಹಾಗೆ ನೋಡಿದ್ರೆ ಇದೇ ರೀತಿಯ ಒಂದು ಆಗ್ರಹನೇ ಅಮೆರಿಕ ಡೇ 1 ಮಾಡ್ತಿರೋದು, ಇದೀಗ ಮತ್ತೆ ಆಗ್ರಹ ಮಾಡ್ತಾ ಇದೆ. ಈ ಎಲ್ಲ ಆಗ್ರಹಗಳ ಮಧ್ಯೆ ಒಂದು ಸಂಧಾನ ಸಭೆ ಏನೋ ನಡೆಯೋದಕ್ಕೆ ಫಿಕ್ಸ್ ಆಗಿದೆ. ಯಾವತ್ತು? ನಾಳೆ, ಅಂದರೆ ಒಂದು ಶುಕ್ರವಾರ ಏಪ್ರಿಲ್ 10ನೇ ತಾರೀಕು ಈ ಒಂದು ಸಂಧಾನ ಸಭೆಗೆ ಒಂದು ಸ್ಥಳ ನಿಗದಿಯಾಗಿದೆ, ಸಮಯ ನಿಗದಿಯಾಗಿದೆ. ಇಸ್ಲಾಮಾಬಾದಲ್ಲಿ ಒಂದು ಸಂಧಾನ ಸಭೆ ನಡೆಯುತ್ತೆ. ಈ ಸಂಧಾನ ಸಭೆಗೆ ಇರಾನ್ ಒಂದ್ಸತಿ ಹೋಗಲ್ಲ ಅನ್ನತ್ತೆ, ಒಂದ್ಸತಿ ಹೋಗ್ತೀವಿ ಅನ್ನತ್ತೆ. ಇದೀಗ ಬರ್ತಿರೋ ಮಾಹಿತಿ ಪ್ರಕಾರ ಒಲ್ಲದ ಮನಸ್ಸಿನಿಂದಲೇ ಇರಾನ್ ಒಪ್ಪಿದೆ ಅನ್ನೋ ಮಾಹಿತಿ ಇದೆ, ಗೊತ್ತಿಲ್ಲ. ಇನ್ನು ಸ್ವಲ್ಪ ಹೊತ್ತಿಗೆ ಅದ್ರದ್ದು ಮನಸ್ಸು ಬದಲಾಗ್ಬೋದು. ಈ ರೀತಿಯಾದಂಥ ಒಂದು ಡೋಲಾಯಮಾನ ಪರಿಸ್ಥಿತಿನಲ್ಲಿ ಇರಾನ್ ಸಿಕ್ಕಾಕೊಂಡಿದೆ. ಸಂಧಾನ ಸಭೆಗೆ ಹೋಗ್ಬೇಕೋ ಬೇಡವೋ ಅನ್ನೋ ಒಂದು ಡೋಲಾಯಮಾನ ಪರಿಸ್ಥಿತಿ. ಇದು ಇರಾನ್ ಪರಿಸ್ಥಿತಿ. ಆದರೆ ಇಸ್ರೇಲ್ ಏನಂದ್ರೆ, ಈ ಸಂಧಾನ ಸಾರಥಿ ಆಗಿದೆಯಲ್ಲ ಪಾಕಿಸ್ತಾನ, ಅದನ್ನ ನಂಬಿಕೆ ಅರ್ಹ ಅಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಹೇಳಿದೆ ಇಸ್ರೇಲ್. ಏನಂದ್ರೆ, ನೀವು ಟರ್ಕಿನ ಮಧ್ಯಸ್ಥಿಕೆಯಾಗಿ ತಗೊಂತೀರಾ ಅಥವಾ ನೀವು ಈಜಿಪ್ಟ್ನ ಮಧ್ಯಸ್ಥಿಕೆಯಾಗಿ ತಗೊಂತೀರಾ, ಅದನ್ನ ಬೇಕಾದ್ರೆ ಒಂದು ಹಂತಕ್ಕೆ ಕನ್ಸಿಡರ್ ಮಾಡ್ಬೋದೇನೋ, ಆದ್ರೆ ನೀವು ಈ ಪಾಕಿಸ್ತಾನನ ಸಂಧಾನ ಸಾರಥಿ ಮಾಡಿರೋದು ಯಾಕೋ ನಮ್ಗೆ ಒಪ್ಪಕ್ಕಾಗ್ತಿಲ್ಲ ಅಂತ. ವೀಕ್ಷಕರು, ಇದೇ ಒಂದು ಏನು ನಿಲುವಿದೆಯಲ್ಲ, ಇದು ಬಹಳ ದಿನದಿಂದ ಕೇಳಿ ಬರ್ತಾ ಇತ್ತು. ಈ ರೀತಿಯಾದಂತಹ ಒಂದು ಸಂಧಾನ ಸಾರಥಿಯಾಗಿ ಪಾಕಿಸ್ತಾನ ಏನಾದರೂ ಆದಾಗ ಯಾವ ರೀತಿ ಆಗುತ್ತೆ? ಅದು ಅಮೆರಿಕ ಕೈಗೊಂಬೆ ಅಲ್ವಾ? ಅಮೆರಿಕ ಕೈಗೊಂಬೆ ಆಗಿರುವಂತಹ ಒಂದು ಪಾಕಿಸ್ತಾನಕ್ಕೆ ಇಸ್ರೇಲ್ನಂತೂ ಕಂಡ್ರೆ ಆಗಲ್ದಿಲ್ಲ. ಯಾಕಂದ್ರೆ ಪಾಕಿಸ್ತಾನದ ಏನೊಂದು ಮೂಲ, ಏನು ಪಾಕಿಸ್ತಾನ ಏನು ಹೇಳುತ್ತೆ ತನ್ನ ಸಂವಿಧಾನದಲ್ಲಿ ಅಂದರೆ,
ಏನೊಂದು ಇಸ್ರೇಲ್ ಅನ್ನೋ ದೇಶನೇ ಇಲ್ಲ, ಅದಕ್ಕೆ ನಾವು ಮಾನ್ಯತೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಹೇಳುತ್ತೆ. ಇಂಥ ಒಂದು ಪಾಕಿಸ್ತಾನದ ಜೊತೆ ಇಸ್ರೇಲ್ ಹೆಂಗ್ ಸಂಧಾನ ಮಾಡಕ್ ಸಾಧ್ಯ? ಪಾಕಿಸ್ತಾನ ಎಲ್ಲಾ ದೇಶಗಳ ಪಟ್ಟಿನಲ್ಲಿ ಇಸ್ರೇಲ್ನ ಇಟ್ಕೊಂಡೇ ಇಲ್ಲ, ಇಸ್ರೇಲ್ನ ದೇಶ ಅಂತ ಕನ್ಸಿಡರೇ ಮಾಡಿಲ್ಲ. ಹಂಗಿರುವಾಗ ಇಸ್ರೇಲ್ ಜೊತೆಗೆ ಹೆಂಗ್ ಸಂಧಾನ ಮಾಡುತ್ತೆ ಪಾಕಿಸ್ತಾನ? ಈ ರೀತಿಯಾದಂಥ ಮೂಲಭೂತ ವ್ಯತ್ಯಾಸಗಳಿದ್ರೂ ಕೂಡ ಅಮೆರಿಕದ ಒತ್ತಾಸೆ ಅಂತೆ, ಅಮೆರಿಕ ಏನು ಆಗ್ರಹ ಮಾಡ್ತಿದ್ಯಲ್ಲ, ಹಂಗಾಗಿ ಪಾಕಿಸ್ತಾನಕ್ಕೇನೋ ಸಂಧಾನ ಸಾರಥಿಯ ಪಟ್ಟ ಸಿಕ್ಕಿದೆ. ಆದ್ರೆ ಈ ಸಂಧಾನ ನಡೆಯೋದೇ ಡೌಟು ನಾಳೆ ಅನ್ನೋ ಒಂದು ಮಾಹಿತಿ ಕೇಳ್ಬರ್ತಾ ಇದೆ. ಯಾಕೆಂದ್ರೆ ಅಮೆರಿಕ ಪ್ರತಿನಿಧಿಗಳೇನೋ ಇಸ್ಲಾಮಾಬಾದಿಗೆ ಬರ್ಬೋದು, ಆದ್ರೆ ಇಸ್ರೇಲ್ ಪ್ರತಿನಿಧಿಗಳು ಹೋಗ್ತಾರ ಇಸ್ಲಾಮಾಬಾದ್ಗೆ ಮಾತುಕತೆಗೆ? ಇನ್ನು ಇರಾನ್ ಪ್ರತಿನಿಧಿಗಳ ಕತೆ ಏನು, ಅವ್ರು ಹೋಗ್ತಾರ ಮಾತುಕತೆಗೆ? ಗೊತ್ತಿಲ್ಲ. ಆದ್ರೆ ನಾಳೆ ಏನೊಂದು ಶುಕ್ರವಾರ ನಡೆಯುತ್ತಲ್ಲ ಮಾತುಕತೆ ಇಸ್ಲಾಮಾಬಾದಲ್ಲಿ, ಅದ್ರ ಮೇಲೆ ಎಲ್ಲರ ದೃಷ್ಟಿ ನೆಟ್ಟಿದೆ. ಕಳೆದ ಬಾರಿ ಕೂಡ ಇದೇ ರೀತಿ ಮಾತುಕತೆ ನಿಗದಿಯಾಗಿತ್ತು, ಆದ್ರೆ ಅಮೆರಿಕಾನೂ ಹೋಗಿರ್ಲಿಲ್ಲ, ಇಸ್ರೇಲು ಹೋಗಿರ್ಲಿಲ್ಲ, ಇರಾನು ಹೋಗಿರ್ಲಿಲ್ಲ. ಸುಮ್ಮನೆ ಅವ್ರವರೇ ಕುತ್ಕೊಂಡು ಏನು ಡಿಸೈಡ್ ಮಾಡಿದ್ರೆ ಗೊತ್ತಿಲ್ಲ. ಆದ್ರೆ ಈಗಂತೂ ಯುದ್ಧ ನಿಲ್ಸಿದೀವಿ ಅಂತ ಬೀಗ್ತಾ ಇದೆ. ಜೊತೆಗೆ ಈ ಯುದ್ಧ ನಿಲ್ಸಿದೀವಿ ಅಂತ ಬೀಗ್ತಾ ಇದೆಯಲ್ಲ ಪಾಕಿಸ್ತಾನ, ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ಡಿಮ್ಯಾಂಡ್ ಕೂಡ ಮಾಡ್ತಿದೆ. ಆ ಡಿಮ್ಯಾಂಡ್ ಏನು ಅಂತ ಕೇಳಿದ್ರೆ ನಿಮಗೆ ನಿಜವಾಗ್ಲೂ ತಮಾಷೆ ಅನ್ಸುತ್ತೆ.